ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಗಬ್ಬೆದ್ದು ನಾರುತ್ತಿರುವ ಬಸ್ ನಿಲ್ದಾಣ. ಪ್ರತಿನಿತ್ಯವೂ ವಾಹನ ಸವಾರರು ಪ್ರಯಾಣಿಸುವ ಈ ಮಾರ್ಗದಲ್ಲಿ ಜನರು ಪರದಾಡುವಂತಾಗಿದೆ. ಬಸ್ಗಾಗಿ ಕಾದು ಕುಳಿತುಕೊಳ್ಳುವ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿಲ್ಲ. ಯಾಕಂದ್ರೆ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಇದು ಹೇಳೋಕೆ ಮಾತ್ರ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣ, ಆದರೆ ಇದು ಹಲವು ಸಮಸ್ಯೆಗಳ ಆಗರವಾಗಿದೆ. ಈ ಸಮಸ್ಯೆಗಳಿಗೆ ನೇರ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಲ್ಲೆಂದರಲ್ಲಿ ಕಸದ ರಾಶಿ, ನಿಂತ ನೀರು, ಪ್ರಾಣಿಗಳ ವಾಸ. ಇದನ್ನು ನೋಡಿದರೆ ನಿಜಕ್ಕೂ ಈ ಬಸ್ ನಿಲ್ದಾಣವು ತಿಪ್ಪೆಗುಂಡಿಯಂತಾಗಿದೆ. ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಇರುವ ಶೌಚಾಲಯಗಳ ಸಹ ಸ್ವಚ್ಛತೆಯಿಂದ ಇರದೆ ಗಬ್ಬು ನಾರುತ್ತಿದ್ದು ಪ್ರಯಾಣಿಕರು ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಪ್ರಯಾಣಿಕರು ಬಯಲಿನಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುವುದರಿಂದ ಸಂಪೂರ್ಣ ಜಮಖಂಡಿ ಬಸ್ ನಿಲ್ದಾಣವು ಗಬ್ಬು ವಾಸನೆಯಿಂದ ಕೂಡಿದೆ. ಇನ್ನು ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ, ತಗ್ಗು ಗುಂಡಿಗಳಲ್ಲಿನ ಕೊಳಚೆ ನೀರು. ಹೆಸರಿಗೆ ಮಾತ್ರ ಈ ಜಮಖಂಡಿ ನಿಲ್ದಾಣವು ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣವಂತಾಗಿದೆ. ಇದನ್ನೆಲ್ಲ ನೋಡುತ್ತಾ ಕಣ್ಮುಚ್ಚಿ ಕುಳಿತಿರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. Good morning.